ಉದ್ಯಮ ನಡೆಸ್ತಿರುವಂತಹ ಮಹಿಳೆಯರಿಗೆ ದೊಡ್ಡ ಸಪೋರ್ಟ್ ಕೊಡೋ ಹೊಸ ಯೋಜನೆ ಅನೌನ್ಸ್ ಆಗಿದೆ. ಲಾಸ್ಟ್ ಇಯರ್ ಮಾರ್ಚ್ ತಿಂಗಳಲ್ಲಿ ಯಶಸ್ವಿಯಾಗಿ ನಡೆದಿರುವಂತಹ ಲಖಪತಿ ದೀದಿ ಯೋಜನೆ ನಂತರ ಇದೀಗ ಕೇಂದ್ರ ಸರ್ಕಾರ ಮಹಿಳೆಯರಿಗಂತಾನೆ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಹೌದು, ಮಹಿಳೆಯರನ್ನ ಸಣ್ಣ ಮಟ್ಟದ ಉದ್ಯಮಿಗಳಿಂದ ದೊಡ್ಡ ಮಟ್ಟದ ಎಂಟರ್ಪ್ರಿನರ್ಗಳನ್ನಾಗಿ ಮಾಡೋದಿಕ್ಕೆ ಸರ್ಕಾರ ಹೊಸ ಯೋಜನೆ ತರ್ತಾ ಇದೆ. ಈ ಸ್ಕೀಮ್ ಯಾವುದು, ಈ ಯೋಜನೆಯಿಂದ ಮಹಿಳೆಯರಿಗೆ ಹೇಗೆ ಸಹಾಯ ಆಗುತ್ತೆ, ಅರ್ಜಿಯನ್ನ ಹೇಗೆ ಹಾಕ್ಬೇಕು, ಯಾರು ಅರ್ಹರು, ಈ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರು ಮಹಿಳೆಯರಿಗಾಗಿನೇ ವಿಶೇಷ ಯೋಜನೆಯನ್ನ ಘೋಷಿಸಿದ್ದಾರೆ. ಈ ಹೊಸ ಯೋಜನೆ ಹೆಸರು ಶಿ ಮಾರ್ಟ್ ಅಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್, ಅಂದ್ರೆ ಸ್ವಸಹಾಯ ಉದ್ಯಮಿ ಅಂತ. ಈ ಯೋಜನೆ ಈಗಾಗಲೇ ಯಶಸ್ವಿಯಾಗಿರುವ ಲಖಪತಿ ದೀದಿ ಯೋಜನೆಯ ಮುಂದಿನ ಹಂತ ಅಂತ ಹೇಳ್ಬಹುದು. ನಮ್ಮ ಹಳ್ಳಿ ಮಹಿಳೆಯರು ಏನ್ ಮಾಡ್ತಾರೆ, ಉಪ್ಪಿನಕಾಯಿ ತಯಾರಿಸ್ತಾರೆ, ಹಪ್ಪಳ ಮಾಡ್ತಾರೆ, ಕೈಮಗ್ಗದ ಬಟ್ಟೆ ತಯಾರಿಸ್ತಾರೆ, ಕರಕುಶಲ ವಸ್ತುಗಳನ್ನ ಮಾಡ್ತಾರೆ, ಸಾವಯವ ಉತ್ಪನ್ನಗಳನ್ನ ತಯಾರಿಸ್ತಾರೆ. ಆದ್ರೆ ದೊಡ್ಡ ಸಮಸ್ಯೆ ಏನು ಗೊತ್ತಾ, ಇವನ್ನ ಸರಿಯಾಗಿ ಎಲ್ಲಿ ಮಾರಾಟ ಮಾಡ್ಬೇಕು, ಒಳ್ಳೆ ಬೆಲೆ ಎಲ್ಲಿ ಸಿಗತ್ತೆ, ಮಧ್ಯವರ್ತಿಗಳಿಲ್ಲದೆ ಹೇಗೆ ಮಾರಾಟ ಮಾಡೋದು, ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಇರೋದು ಶಿ ಮಾರ್ಟ್ ಹೇಗಿರುತ್ತಪ್ಪ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಹಿಳೆಯರೇ ನಡೆಸುವ, ಮಹಿಳೆಯರೇ ಮಾಲೀಕರಾಗಿರುವ ಒಂದು ದೊಡ್ಡ ಮಾರುಕಟ್ಟೆ ಅಥವಾ ರಿಟೇಲ್ ಮಳಿಗೆಯನ್ನ ಆರಂಭಿಸಲಾಗುತ್ತೆ. ಅಂದ್ರೆ ಮಹಿಳೆಯರ ಉತ್ಪನ್ನಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂತ ಒಂದು ಕೇಂದ್ರ. ಹಾಗಾದ್ರೆ ಈ ಶಿ-ಮಾರ್ಟ್ ಇಂದ ಏನೆಲ್ಲ ಲಾಭಗಳಿರುತ್ತೆ ಅಂತ ನೋಡೋಣ. ನೇರ ಮಾರುಕಟ್ಟೆ, ಮಹಿಳೆಯರು ತಮ್ಮ ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಆಗಿ ಕಸ್ಟಮರಿಗೆ ಸೇಲ್ ಮಾಡಬಹುದು. ಯಾವುದೇ ಕಮಿಷನ್ ಏಜೆಂಟ್, ಬ್ರೋಕರ್ ಕಿರಿಕಿರಿ ಇರೋದಿಲ್ಲ. ಒಳ್ಳೆ ಪ್ಯಾಕೇಜಿಂಗು, ಉತ್ತಮ ಬ್ರ್ಯಾಂಡ್ ಹೆಸರು, ಮಾರ್ಕೆಟಿಂಗ್ ಸಪೋರ್ಟ್ ಸರ್ಕಾರದಿಂದ ಸಿಗತ್ತೆ. ಯಾವುದೇ ಮಧ್ಯವರ್ತಿಗಳಿಲ್ಲದ ಕಾರಣ ಲಾಭ ನೇರವಾಗಿ ಮಹಿಳೆಯರ ಕೈಗೆ ಸಿಗತ್ತೆ. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವಂತಹ ಗುರಿ ಇದೆ. ಇವತ್ತಿನ ಕಾಲಕ್ಕೆ ತಕ್ಕಂತೆ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು, ಹಾಗೇನೆ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾರುಕಟ್ಟೆಯಲ್ಲಿ ಯಾವ ಪ್ರಾಡಕ್ಟ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅನ್ನೋದನ್ನ ತಿಳ್ಕೊಂಡು ಮಹಿಳೆಯರಿಗೆ ಸರಿಯಾದ ಬಿಸ್ನೆಸ್ ಗೈಡೆನ್ಸ್ ಅನ್ನ ಕೊಡಲಾಗುತ್ತೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಗಮನಿಸಬೇಕು. ಶಿ-ಮಾರ್ಟ್ ಅನ್ನ ಒಬ್ರು ಅಥವಾ ಇಬ್ರು ಸೇರ್ಕೊಂಡು ಮಾಡುವಂತಹ ಅಂಗಡಿ ಅಲ್ಲ. ಇದು ಒಂದು ಸಮುದಾಯ ಮಾಲೀಕತ್ವದ ಮಳಿಗೆ. ಅಂದ್ರೆ ಸ್ವಸಹಾಯ ಗುಂಪುಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಇವುಗಳೆಲ್ಲ ಸೇರಿ ನಡೆಸುವಂತಹ ಒಂದು ಮಾರುಕಟ್ಟೆ. ಈ ಯೋಜನೆಗೆ ಬೆಂಬಲವಾಗೋದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಮತ್ತೆ ಲಖಪತಿ ದೀದಿ ಯೋಜನೆ. ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದಂತಹ ವಸ್ತುಗಳನ್ನ ಈ ಮಾರುಕಟ್ಟೆ ಮೂಲಕ ದೊಡ್ಡ ಮಾರುಕಟ್ಟೆಗಳಿಗೆ ತಲುಪಿಸಲಾಗತ್ತೆ. ಇನ್ನು ಇದಕ್ಕೆ ಹೇಗೆ ಅರ್ಜಿ ಹಾಕೋದಪ್ಪ ಅಂದ್ರೆ ನೋಡಿ, ಈಗಾಗಲೇ ಯಾವುದೇ ಆನ್ಲೈನ್ ಪೋರ್ಟಲ್ ಓಪನ್ ಆಗಿಲ್ಲ. ಯೋಜನೆ ಆರಂಭಿಕ ಹಂತದಲ್ಲಿದೆ. ಆದ್ರೆ ನೀವು ಅದಕ್ಕೆ ಈಗಾಗಲೇ ರೆಡಿ ಆಗಬಹುದು. ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಅಡಿಯಲ್ಲಿ ಇರುವಂತಹ ಸ್ವಸಹಾಯ ಗುಂಪಿನ ಸದಸ್ಯರಾಗಬೇಕು. ರಾಜ್ಯ ಜೀವನೋಪಾಯ ಮಿಷನ್ ಅಥವಾ ಸಂಘ ಉದ್ಯಮ ಮಾಡೋದಕ್ಕೆ ಆಸಕ್ತಿ ಇರುವಂತಹ ಮಹಿಳೆಯರನ್ನ ಗುರುತಿಸುತ್ತೆ. ನೀವು ಮಾಡಬಯಸುವಂತಹ ಉದ್ಯಮದ ಬಗ್ಗೆ ಯೋಜನಾ ಪ್ಲಾನ್ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರಿಸಿಕೊಂಡು ಒಕ್ಕೂಟಕ್ಕೆ ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾರ್ಗಸೂಚಿ ಬಿಡುಗಡೆಯಾದ ತಕ್ಷಣ ಮಾಹಿತಿ ಅಪ್ಡೇಟ್ ಸಿಗತ್ತೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಹಿಳೆಯರು ಕೇವಲ ಗೃಹಿಣಿಯರಾಗಿ ಉಳಿಬಾರ್ದು, ಅವರು ಯಶಸ್ವಿ ಉದ್ಯಮಿಗಳಾಗ್ಬೇಕು ಅಂತ. ನಿಮಗೂ ಈ ಯೋಜನೆ ಬಗ್ಗೆ ಆಸಕ್ತಿ ಇದ್ರೆ ನಿಮ್ ಊರಿನ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಇನ್ನಷ್ಟು ಸರ್ಕಾರದ ಯೋಜನೆಗಳ ಮಾಹಿತಿ ಮತ್ತೆ ಅಪ್ಡೇಟ್ಗಳಿಗಾಗಿ ನಮ್ಮ SN ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.